ಪೌಡರ್ ಹಾಕೊಳ್ಳಿ, ಪೌಡರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ಮುಖ ಚೆನ್ನಾಗಿಟ್ಕೊಳ್ಳಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ಮನ್ಸು ಹಾಳಾಗೋಗ್ಲಿ. ಔಟ್ಲುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದುನಿಯಾ ಸತ್ಯ ಬಾಯಿ ಬಿಟ್ರೆ ಬರೀ ಸತ್ಯನೇ ಹೇಳ್ತಾನೆ. ಆದ್ರೆ ಪುಣ್ಯಾತ್ಮನ್ನ ಈಗ ಯಾಕೆ ಕರ್ಕೊಂಬಂದ್ಯಪ್ಪ? ಅಯ್ಯ, ಈ ದುನಿಯಾ ಸತ್ಯ ಆಗ ಪೌಡರ್ ಹಾಕೊಳ್ಳಿ, ತಲೆ ಬಚ್ಚಳಿ, ಮನ್ಸು ಹಾಳಾಗೋದ್ರು ಪರವಾಗಿಲ್ಲ, ಮಕ ಚೆನ್ನಾಗಿ ಇಟ್ಕೊಳ್ಳಿ ಅಂತೆಲ್ಲ ಹೇಳಿದ್ನಲ್ಲ, ಅದೇ ತರಕ್ಕೆ ನಿಮ್ CM ಆದಿತ್ಯನಾಥ ಸ್ವಾಮೀಜಿ ಹೇಳಿದಂತೆ. ಸೋಪ್ ಹಾಕೊಳ್ಳು, ಮೈ ಉಜ್ಕೊಳ್ಳು, ಬಾಗ್ಲಾಕೊಂಡು ಸ್ನಾನಾನೇ ಮಾಡ್ಕೊಳ್ಳು. ತಲೆ ಬಾಚ್ಕಳ, ಕೊಡಕಳ, ಬರ್ದಿದ್ರನ ಜಯಂಟ್ ಹಾಡ್ಕಳ. ಪೌಡ್ರ್ ಹಾಕೊಂಡು ತಲೆ ಬಾಚ್ಕೊಳ್ಳೋದ್ಗುವೆ ಎಲ್ಲಾನು ಬಿಟ್ಟು ಕುಂತಿರ್ರೆ ನಿಮ್ಮ ಸ್ವಾಮಿಗೂ ಎಲ್ಲ ಸಂಬಂಧ? ಈ ಸ್ವಾಮಿನ ಮೀಟ್ ಆಗ್ಬೇಕು ಅಂದ್ರೆ ನೀಟಾಗಿ ಸ್ನಾನ ಮಾಡ್ಕೊಂಡು ಹಲ್ಲು ಹಚ್ಕೊಂಡು ಸೆಂಟ್ ಪಡ್ಕೊಂಡು ಹೋಗ್ಬೇಕಂತೆ, ಇಲ್ಲಂದ್ರೆ ಸ್ವಾಮೀಜಿ ಹತ್ರಕ್ಕೂ ಸೇರ್ಸಕಲ್ವಂತೆ. ಸೋಪ್ ಹಾಕೊಳ್ಳು, ಮೈ ಉಜ್ಕೊಳ್ಳು, ಬಾಗ್ಲಾಕೊಂಡು ಸ್ನಾನಾನೇ ಮಾಡ್ಕೊಳ್ಳು. ಹಾಗೇಡಪ್ಪ, ಇದು ಯಾವ ಥರದ ರೂಲ್ಸ್ ಮಡಿಗೈತೆ ನಿಮ್ಮ ಸ್ವಾಮಿ? ಅದು ಒಂದ್ ರೋಲ್ಸ್ ಮಾಡಿ ಒಂದ್ ಬುಟ್ಟಿಲ್ಲ ಕಣ, ಕುರ್ಚಿ ಸಿಕ್ತಾಗಿರ್ದವ ದಿನಕ್ಕೊಂದು ಹೊಸ ರೋಲ್ಸ್ ಮಾಡೋಗ್ತೈತೆ. ಇದು ಹಿಂಗೆ ಹೋಗ್ಬಿಟ್ರೆ 30 ದಿನ ಮೀರೋಗ್ತದೆ ಕಣ. ಏನು ಮಾಡ್ತಾವ್ರಪ್ಪ ಮೋದಿ ಸಾಹೇಬ್ರು? ಯಾವ ದೇಶದಲ್ಲಿ ಐತೆ ಅಂತ? ಯಾವ ನನ್ನ ಮಗನಿಗೆ ಗೊತ್ತಾಣ? ನೆನ್ನೆ ಮಂಕಿ ಬರ್ತ್ ಮಾಡಿ ಹೋದ್ರಕನ, ಮನೆ ಮುಂದೆ ಕಸ ಚೆಲ್ಕಬೇಡಿ, ನೀಟಾಗಿ ಸ್ನಾನ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಂತೆ. ಅದು ಯಾವತ್ ನೋಡಿದ್ರು ನೀನೇನ್ ಮಾಡ್ಬೇಕು ಅಂತ ಹೇಳ್ತಿದ್ದೆ ಹೊರತು ನಾನು ಏನು ಮಾಡ್ತೀನಿ ಅನ್ನೋದನ್ನ ಬಾಯಿ ಬಿಡೋದಿಲ್ವಲ್ಲೇ ಬಿಗ್ನೇಜಿ? ಹಂಗೆ ಕೇಳ್ದಾಗಿಲ್ಲವ, ಮೋದಿ ಏನಾರ ಒಂದ್ ಎಡವಟ್ ಮಾಡ್ಕೊಂಡಿರ್ತದೆ, ಸುಮ್ಕಿರ್ಲಾಣ. ನೋಡಿಲಿ, ಯಡಿಯೂರಿನ ಅಶ್ವಮೇಧಯಾಗ ಇನ್ನ ಮುಗುದಿಲ್ಲ, ರಾಜ್ಯಾದ್ಯಂತ ಏಕಾಂಗಿ ಹೋರಾಟವಂತೆ. ಬೀಸುಗಾಳಿ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ, ಖಾಲಿ ದಾರಿ ಜೊತೆ ಮೈಲಿಗಲ್ಲುಗಳು ಮಾತನಾಡುತ್ತಿರುವಾಗ, ಏಕಾಂಗಿ ನಾನು, ಏಕಾಂಗಿ ನಾನು, ಏಕಾಂಗಿ ಎಲ್ಲೋ ಆಚೆಗೆ ಮರೆಯಾಗಿ, ಏನೋ ಕಾದಿದೆ ನನಗಾಗಿ. ಸಂಗಾತಿಗಳೆಲ್ಲ ಕೈ ಕೊಟ್ಟ ಮೇಲೆ ಏಕಾಂಗಿ ಆಗ್ದಲ್ಲ ಇನ್ನೇನು ಮಾಡೋಕ್ಕಾಯ್ತಲ್ಲ? ಮಾಹಿತಿ ಎತ್ತಿದ್ರೆ ಈಸ್ಪರ್ರು ಕೈ ಕೊಡ್ತು, ಈಸ್ಪರ್ರು ರೆಬೆಲ್ ಆಗ್ಬಿಡ್ತು ಅನ್ನೋದೇ ಆಗ್ಬಿಡ್ತು. ಈಸ್ಪರ್ರು ಕತೆ ಸೈಡಿಗೆ ಇಟ್ರು ಬಾಕಿ ಅವ್ರೆಲ್ಲವ್ರಲ್ಲ ಯಡಿಯೂರ್ನ CM ಅಭ್ಯರ್ಥಿ ಅಂದಿದ್ದೆ ತಡ ಎಲ್ಲ ಗೆಡ್ಡೆ ಕಿತ್ತಾಕಿ ಓಡಾಗ್ಬಿಟ್ವಲ್ಲ. ಅಯ್ಯಯ್ಯೋ, ಅವೆಲ್ಲ ಮತ್ತೆ ವಾಪಸ್ ಬಂದೇ ಬರ್ತವೆ ಕಣ. ಮಿಸ್ ಆಗಿ ಯಡಿಯೂರ್ ಏನಾರ CM ಆಗ್ಬಿಟ್ರೆ ಸೂಪರ್ ಮಾಮ. ಅಂದ್ರೆ ಗೆದ್ದ ಮೇಲೆ ಬಂದು ಬಾಲೆ ಹಿಡಿದವೆ ಅಂತಲೇನ ಇರುತ್ತೆ. ಹೋಗ್ಲಿ ಬಿಡಪ್ಪ, ಮನುಷ್ಯ ನೆನೆ ಹಿಂಗಾಗ್ಬಿಟ್ಟವ್ನಿ. ಅಂಥದ್ರಲ್ಲಿ ನಾವು ರಾಜಕಾರಣಿಗಳನ್ನ ಮಾತ್ರ ಒಳ್ಳೆಯವ್ರಾಗ್ಬಿಡಿ ಅಂದ್ರೆ ಹೆಂಗ್ಲಾಯ್ತದೆ? ಬಿಡ್ಲಣ್ಣ, ನೋಡಿಲಿ ಯಾವ್ದು ಆನೆ ನೋಡಕ್ ಹೋದವ್ರನ್ನ ಹೆಂಗೆ ಅಟ್ಟಾಡಿಸ್ಕೊಂಡ್ ಬಂದೈತೆ ಅಂತವ. ಅದಿರ್ಬೇಕ ಜಾಗನೂ ಕಿತ್ಕೊಂಡು ಮರ ಕಡ್ದು ಮನೆ ಕಟ್ಟಾಗಿದ್ದಾಯ್ತು. ಈಗ ಕಾಡಲ್ಲೂ ನೆಮ್ಮದಿಯಾಗಿರಕ್ ಬಿಡ್ದಲ್ಲಿ ಆಗಾಗ ಹೋಗಿ ಕಾಯ್ದೆ ಕೊಡ್ತಿದ್ರಿ. ಇನ್ನೇನು ಮಾಡ್ತೈತೆ? ಅದು ನಾಡಿಗೆ ಬಂದ್ರೆ ನಾವು ಒಟ್ಟಾಡಿಸ್ತೀವಿ, ಕಾಡಿಗೆ ನಾವು ಹೋದ್ರೆ ಅದಟ್ಟಾಡಿಸ್ತದೆ. ಶೇಡಿಗೆ ಶೇಡು, ಮುಯ್ಯಿಗೆ ಮುಯ್ಯಿ. ನಾನು ಹಿಂಗೆ ಮಾರುದ ಬೈಟ್ನ ಹೊಡಿತಾ ಕುಂತ್ರಿ ನಾನು ಏನ್ರು ನಂಗೂ ಹಿಂಗೆ ಅಟ್ಟಾಡಿಸ್ಬಿಡ್ತಾ ಇಲ್ಕಂಡ್ಲೆ.
ನೋಡಕ್ ಬರ್ರಿ ಅವಳು ಆನೆ ತರ್ರಿಕೆ ಅವಳೆ ಯಾರಿಗ್ ಬೇಕಪ್ಪ ಬರ್ತೀನಿ ಕಂಡ್ಲೆ ಶಿವನಿ ಶಂಭುಲಿಂಗ